ನಾವು ಭಯ ಇದು ಇವ ಏನ್ ಹೊಲಸ್ ಹೋಗಿದ್ದ ಅನ್ಯ ನಾನೇ ಇಸ್ಕೊಳಂಗಿಲ್ಲ ಕಟ್ ಕೆಸ ಆಯ್ತಕ್ಕ, ಎಲ್ಲಿದ್ಯಕ್ಕ? ಮನ್ಯಾಗ ಇವ ಒಂದ್ ಈ ಟಿಕೆಟ್ ಹಿಡಿದ್ರ ಕೇಳಂಗಿಲ್ಲ, ಇದೊಂದ್ ನನ್ನ ಫೋನ್ ನೆಟ್ವರ್ಕ್. ಈಗ ಈಗ ಕೆಸ ಆಯ್ತಕ್ಕ. ನಾನ ಹೇಳ್ಸ್ಕೊಳಂಗಿಲ್ಲ, ನೀ ಯಾಕೆ ಹೇಳ್ಸ್ಕೊತೀಯ ತಾನೇ? ಅಂದ್ರ ನಮಗ ಅನಸ್ತತೆ, ಅವ್ರಿಗೆ ಅನ್ಸಂಗಿಲ್ಲತ್ತದ. ಒಟ್ಟು ಅನ್ಸ ಏನು ಬಾಯಾಗ ತಗೊಂಡ್ರು ಒಟ್ಟು ಫುಲ್ ಎಲ್ಲಾ ಬಾಯಾಗ ಹೋಗ್ತಾನ. ಅಯ್ಯೋ ಇಂಚು ಬಾಯಾಗ ಹಾಕೋತಾನೆ ಇವನ್ ನಿನ್ ಹೇಸ್ಕರ ಬರ್ತೈತಿ ಇಲ್ಲ. ನನ್ನ ವಸ್ತು ಐತಿ, ನಾನು ಒಟ್ಟ ಹೇಸ್ಕೊಳಂಗಿಲ್ಲ. ಯಾಕ ಶರ್ಟ್ಸ್ ನೋಡ್ತಾನ ಕೇಳ್ದೈತಿ. ಸೆಕ್ಸ ನೋಡ್ತಾನಲ್ಲ, ಅದಕ್ಕೇನ ಗಂಡಸರು ಎಲ್ಲಾರು ಸೆಕ್ಸ್ ನೋಡತಾರು, ನಮಗೂ ತೋರಿಸ್ತಾರು. ಅದಕ್ಕ ಹಂಗ ಮಾಡ್ತಾನಂಗಾರ. ಮೊದಲು ಸೆಕ್ಸ್ ನೋಡ್ತಿದ್ದ, ನಮಗೂ ತೋರಿಸ್ತಾನು, ಎಲ್ಲಾರು ನೋಡತಾರ. ಈಗ ಸೆಕ್ಸ್ ಏನ್ ಕಾಮನ್ ಅದೆಲ್ಲ ಕಾಮನ್ ಬಿಡ, ಬಟ್ ನಮ್ಮ ಮನೆಯವ್ರು ನೋಡಂಗಿಲ್ಲಕ್ಕ. ನೋಡಂಗಿಲ್ಲಕ್ಕ? ನೋಡಂಗಿಲ್ಲ. ನೀನ ಏನೋ ಮೂಡ್ ಇರ್ಲಿಕ್ಕಂದ್ರ ಅಷ್ಟ ನೋಡೋದು ಅದನ್ನ. ನೋಡ್ತಾನ ಅಂದ್ಲಿ ಫುಲ್ ಎಲ್ಲಾ ಬಾಯಾಗ ಇಟ್ಕೊಂಡ್ ಎಲ್ಲ ಎಟ್ಟೋತನ 15-20 ನಿಮಿಷ ಹಂಗ ಮಾಡಿದ. ನಾ ಮತ್ತ ಅವ್ರದ್ ಮಾಡೋದಲ್ದ, ನಾವ್ ಉಲ್ಟಾ ಅವ್ರದ್ ನಾವ್ ಬಾಯಾಗ ತಗೋಬೇಕು. ನಂದ ಅವ್ರಲ್ಲಿ ಬಂದಿರ್ತೈತಿ, ಅವ್ರದ್ ನನ್ ಬಾಯಾಗ ಕರೆಕ್ಟ್ ಬರ್ತೈತಿ. ಸೀದಾ ಫುಲ್ ಬಾಯಾಗ ತಗೋಬೇಕು. ಮಾಡ್ನಿ ತಾನ ಆಗ ಹಲಸ್ ಎಲ್ಲಾ ಸೋರಾತೈತಿ. ರಂಡಿ ಮಗನ ನನಗ್ ವಾಂತಿ ಬರಾಕ್ತೈತಿ. ನಿಮ್ಮ ಮಣ್ಣಿ ವಾಂತಿ ಬರಾಕ್ತೈತಿ, ನಿಂದ ಎಲ್ಲಾ ಸೋರಾತ. ನೋಡ್ ನನ್ ಕೆನಿ ಹಂಗ್ ಬರಾತೈತಿ. ನಾ ಮಾಡಿನೈತಿಲೋ ಮನ್ಯಾಗ, ನಾ ಮಾಡಿಲ್ ನೋಡ್ ಕೆನಿ ಬರಾತೈತಿ ಅಂತ ತೋರಿಸಿದ. ಯವ್ವಾ ಹೊಲಸ್ ವಾಂತಿ ಬರಾಕೈತು ಯಪ್ಪಾ ನನಗ ಅನ್ಯ. ನೀನು ಹಂಗ ಮಾಡ್ತೇನಕ್ಕ? ಏನದ ನೀನು ಕುಡದಿ? ಮತ್ತ ನಾವು ನನ್ ಭಯ ಹಾಕ್ಲಾರ ನನ್ ತಲಿ ಡಗ್ಸ್ ಹಾಕ್ತಾನ. ಯವ್ವಾ ನನ್ ಹೇಸಿಗ್ ಬರ್ತೈತೆ. ನಾನ್ ನಿಂದ್ ಹೇಸಿಗ್ ಬಂದನ, ನೀ ಯಾಕೆ ಹೇಸಿಗ್ ಬರಸ್ತೈತಿ ಅಂತ. ಆದ್ರ ಬೀರ್ ಕುಡ್ದಿಟ್ಟಿವಿ ಇಬ್ರು ಬೀರ್ ಕುಡ್ತಿದ್ದೀವು. ಮತ್ ಭಯ ಹಾಕೋ ತೆಗಿ ಅನ್ನಕತಿ. ಎಲ್ಲಾ ಸೋರಾಕತೈತಿ. ಏನ್ ಹೊಲಸ್ ನಾರಾಕತೈತಿ. ಹಾಟಿ ಹಾಕ್ ಬೀದ್ ಮನ. ಯವ್ವಾ ಏನ್ ಮಾಡಿ ನನ್ ಕೆಟ್ಟ ಸಿಟ್ಟು ಬರ್ತೈತಿ ನೋಡ್. ತೊಳ್ಕೊಂಡ್ ಬರ್ತನ ಗಪ್ಪ ಅಂದ್ ಮತ್ತೊಂದ್ ತೊಳ್ಕೊಂಡ್ ಬಂದ್ ನಂದ್ ಬಾಯಾಗ ತಗೊಂಡ. ನಾ ಉಲ್ಟಾ ಆಗಿರ್ತೀವಿಲ್ಲ ನಾವು, ಉಲ್ಟಾ ಆದಾಗ ನಮ್ದು ಅವ್ರ ಬಾಯಾಗ, ಅವ್ರದ್ದು ನಮ್ ಬಾಯಾಗ, ಹಿಂಗ್ ಉಲ್ಟಾ ಪಲ್ಟಾ ಮಕ್ಕೋದು. ಉಲ್ಟಾ ಪಲ್ಟಾ ತೀರ ಇವ ಬಾಯಾಗನೆಲ್ಲ ಪೂರ್ತಿ ಬಾಯಾಗ, ನಂದ್ ಅವ್ರ ಬಾಯಾಗ, ಅವ್ರ ನಮ್ ಬಾಯಾಗ ಹಂಗ ತಗೊಳೋದು ನೆಕ್ಕೋದು ಒಟ್ಟು ಬಿಡೋಲ್ಲ. ಅಲ್ಲಿಗೆ ಬಗ್ಲಾ ನನ್ ಕುದಿಗೆ ಮಣಸಾಕ್ ಹತ್ಬಿಟ್ಟು, ಅಯ್ಯೋ ಯವ್ವಾ ದೇವ್ರೇ ಕೇಸಿಗೆ ಬಂದ್ ನಾ ಬಾಯಾಗ ಇಟ್ಕೊಂಡ್ ಬಿಟ್ಟು. ಯವ್ವಾ ಅದನ್ನ ನುಂಗ್ಲಿಲ್ಲ ಯವ್ವಾ ತಾಯಿ. ಕೆಟ್ಟ ಬಾಯಾಗ ಹೊರಾಕೈತು. ಯವ್ವಾ ಹೊಲಸ ಏನ್ ಹೊಲಸದಿವ ಅಯ್ಯಪ್ಪ. ಜೀವನಾನ ಹೊಲಸೈತಿ, ಇದ್ನ್ಯಾಕ ಹೊಲಸತಿ ತಂದವ್ ನನಗ. ಹಂಗು ಇಟ್ಟೋತನ 15 ನಿಮಿಷ ಮಾಡಿದ. ನನ್ನ ಕಾಲ್ ನುಸಾಕತ್ತು ಅನ್ನಿ. ಮತ್ ಕಾಲ್ ಒತ್ತಿದ, ಆಮೇಲೆ ಕಾಲ್ ಕೂಡ್ಸಿದ, ಆಮೇಲೆ ಮತ್ ನನಗ್ ಕಾಮನ್ ಆಗಿ ಮನಗಿಸಿ ಅದನ್ನೆಲ್ಲ ಮತ್ ನೆಕ್ಕಾಕತ್ತು. ಅಯ್ಯವ್ವ ನಾಯನ್ ಅವಾಗ ಮಾಡಿಲಿವ್ವ. ತಾನ ಒಬ್ಬ ನಿನ್ ಹೇಸ್ಕರ ಬರ್ತೈತಿ ಇಲ್ಲೋ, ಮತ್ ಬಡಿಯಾಕ್ ನಿಂದತಿ. ಏನಾರ ಮಾಡ್ಕೊಯಪ್ಪ, ನಿನ್ ಚಟ ತಿರ್ಸ್ಕೋದ್ ಸುಮ್ಮ ಬಿಟ್ನ್ಯ. ಏನ್ ಮತ್ ಬಡಿಯಾಕೊಂಡ್ ನಿಂದಿರ್ತಾನವ ಹಳ್ಳಿ. ಹಂಗ ಮಾಡ್ತಾನವ. ನನ್ನ ವಸ್ತು ಅದದಿನ ಹೆಂಗ್ ಬೇಕಾದಂಗ್ ತಗೋಬೇಕು. ನನಗ್ ನೀ ನೆಮ್ಮದಿ ಕೊಡ್ಬೇಕು, ನನಗ್ ಸಂತೋಷ ಕೊಡ್ಬೇಕತಾನವ. ಅವಂಗ ಅದ್ರಾಗ ಸಂತೋಷ ಆಕತ್ತ, ಅವ್ನ್ ಸಂತೋಷ. ನಾ ಮತ್ತ ನನ್ ಕಾಮನ್ ಆಗಿ ಮನಗಿಸಿದ. ನೀ ನಂದ್ ಬ್ಯಾಡ ಹೋದಿಲ್ಲ ಬೀಡತ್ತಂದ. ಅದ್ 15 ನಿಮಿಷ ಮಾಡ್ಸಿದ ಬಳಕ್ ಮತ್ತೊಮ್ಮೆ ನಾ ಅಟ್ಟ ಮಾಡ್ತಾನ. ನೀ ಸೀದಾ ಮುಕ್ಕೊಂಡ್ ಮುಕ್ಕೊಂಡ್ ನಂದೆಲ್ಲಾ ಇದನ್ ಮಾಡಾಕತ್ತೀವ್ವ. ಇವ ನಿನ್ ಹೇಸ್ಕರ ಬರ್ತೈತಿ ಇಲ್ಲೋ ನಾ ಅದಕ್ಕೇನಾಯ್ತು, ಗಂಡ ಹೆಂಡತಿ ಒಳಗ್ ಜೀವನಾನ ಅದ ಐತ್ಲಿ ಆತ. ಎಲ್ಲ ಒಟ್ಟು ಹಿಂಗ್ ಕೈಲಿ ತಗದ್ ಬಾಯಾಗ ತಗೊಂಡ. ಯವ್ವಾ ಜೀವ ಜಲ್ಲತ್ತ. ಯವ್ವಾ ನಂದ ಜೀವ ಜಲ್ಲತ್ತ. ಹಂಗಾರ ತಡ್ಕೊಂಡಿದೀವ ಅಕ್ಕ ನೀ? ಯವ್ವ ಇಲ್ಲ ಅಂದ್ರ ಬಡ್ದ ಬಿಡ್ತಾನ. ನನ್ ವಸ್ತು ಬರೀ ಅದ್ನ ತಾನ. ಏನ್ರ ನಾನ ಹೆಂಗ್ ಬೇಕಾದಂಗ ಉಣ್ಬಹುದು. ನನ್ ವಸ್ತು ನನ್ ಊಟ ತಾನವ. ಏನ್ ಮಾಡುದ್ ಮತ್ ಕೈಲಿ ತಗದ್ ಬಾಯಿದ್ ನೆಕ್ಕುದು ಮಾಡುದು. ಯವ್ವ ಹಂಗ ಹಿಂಗ ತನ್ ಮತ್ ಹಾಕಿದೆ ಹಂಗ ಐತೇನಿ. ಅದ ಅಂತಾನ್ ನೋಡ, ನನ್ ನಾಗರ ಮತ್ತ ಹಾಕಿದೇನ ಕ್ಯಾರಿ ಹಾವ್ ಐತತ್. ಯವ್ವ ಏನ್ ಹೊಲಸ್ ಹೆಸರು ಇಡ್ತೇವ ಇಂತದಕ್ಕೆಲ್ಲಾ ಎಣ್ಣೆ. ಅದು ಭರಾಣದ ಅದೇನ್ ಆಯ್ಲ್ ಬರ್ತೈತ್ಲಾಗ ಒಳಗಿಂದ, ಅದು ಕ್ಲೀನ್ ಮಾಡಿ ಮತ್ ನೆಕ್ಕಂಗಿಲ್ಲನ ಹಂಗ ನಿಕ್ಕುದ? ಅವ್ ಹಂಗ ಅದ್ನ ಎಷ್ಟ ಕ್ಲೀನ್ ಮಾಡೇ ಬಂದಿರ್ತಾನಂದ್ರು ಅದ್ ಮತ್ ಹೋಗುದನಲ್ಲ ಅವಂದ್ ಹಂಗ. ನಮ್ದು ಹೋಗುದನ, ನಮ್ದು ಹಂಗ ತಗೋತಾನ ಅವ್ ಒಟ ನಾಚ್ಕೊಳಂಗ ಇಲ್ಲ. ನಮ್ದು ಲಿಕ್ವಿಡ್ ಬರಾಕತ್ರು ಆ ಲಿಕ್ವಿಡ್ ಬಾಯಾಗ ನಾವ್ ಕ್ಲೀನ್ ಮಾಡ್ಕೊಂಡ್ ಹೋದ್ರು ಕೂಡ ಅದ್ ಬಾಯಾಗ ಮಾಡಣ ಎಮೋಷನ್ ಹಾಕತ್ಲ್ಯಾ, ಅದ್ ಲಿಕ್ವಿಡ್ ಬರುದ ಇಷ್ಟ ಆತವಂಗ. ನನಗೂ ನಮ್ಮನೆಯವ್ರ ಒಂದ್ ಅಂದಿದ್ದ. ಒಂದಿನ ಮಾನ್ಯನಕ ಅದ 4 ದಿನದ ಹಿಂದನದ, ಈಗನ್ ಕೂಡಿಲ್ಲ.
ಅವತ್ತ ಏನಂದ್ರು ಯಾಕೆ ಎಮೋಷನ್ ಅವತ್ತು ಏನು ಬರವತ್ತು ಅಂತಂದ್ರವ ನನಗ. ಏನು ಬರವತ್ತು ನಂಗ್ ಮೂಡ ಬೈಲಂದಿಲ್ಲ, ನನಗೆ ಎಮೋಷನ್ ಆಗಿಲ್ಲ ಇನ್ಯಾನ. ನನಗೂ ಹಂಗ ನೋಡೊಮ್ಮೆ ಮೂಡ್ ಬರಂಗಿಲ್ಲ, ಒಮ್ಮೆ ಎಮೋಷನ್ ಆಗುದಿಲ್ಲ. ಅದ ಹಂಗ ಬರ್ಬೇಕಾದ್ರೆ ಮೊದಲು ಮಾತಿನ ಮುಖಾಂತರ ಪ್ರೀತಿಸ್ಬೇಕು. ಮಾತಿನ ಮುಖಾಂತರ ಫುಲ್ ಪ್ರೀತಿ ಮಾಡಿ ಹಗ್ ಮಾಡಿ ಕಿಸ್ ಕೊಟ್ಟು ಎಲ್ಲಾ ತರ ಮೈ ಕೈ ಎಲ್ಲಾ ಇದನ್ ಮಾಡಿದನು ಹಿಂಗ ಆಗಿರ್ತೈತ್ಲಿ. ಆ ಮೈ ಎಲ್ಲಾ ಹಗುರ ಆಗ್ಬೇಕು, ಆಮ್ಯಾಲ ಆ ಕಡೆ ಬರ್ತೈತಿ ಅದ್ ಮೈಂಡ್ ದಿಂದ ಲಿಕ್ವಿಡ್. ಇವ್ರ ನೀರ್ ಹಸಕ್ ಹೋಗುದಿತ್ತಲ್ಲ, ಹಂಗಾಗಿ ಜಲ್ದಿನ ಮಾಡಿ ಹೋಗ್ಬೇಕಂತಂದ ಅವ್ರ ಹಂಗ ಮಾಡ್ಯಾರ. ನನಗೆ ಎಮೋಷನ್ ಆಗಿಲ್ಲ, ಏನೂ ಆಗಿಲ್ಲ. ಅದ ನಮಗ್ ಲಾಸ್ಟ್ ಮೂಮೆಂಟ್ ನಾಗ ಹಾಕಿರ್ತೈತಿ. ಲಾಸ್ಟ್ ಮೂಮೆಂಟ್ ನಾಗ ಹಾಕಿರ್ತೈತಿ. ಅವ್ರದ್ ಅವಸರ ಇರ್ತೈತಿ, ಅವ್ರದ್ ಮುಗಿತೈತಿ. ಅವಾಗ ತೀರಾ ಅರಗುಚ್ಕಿ ಮಾಡಿದಂಗಾಗಿ ತೀರಾ ಕೆಟ್ಟ ಟೆನ್ಷನ್ ಆಕತ್ ಮನ್ಷ್ಯಾಗ. ಹಂಗಾಗಿ ಹೋಗಂಗೇ ಇಲ್ಲ ನನ್ ಗಂಡನ ಅಂತಕ ಹೋಗಂಗಿಲ್ಲ ಕಣ. ಹಂಗಾದ್ರ ಕಟ್ಟ ಸಿಟ್ಟು ಬರ್ತೈತಿ. ನನಗ್ ಬಡದ್ ಹೊಡಿವಂಗ ಅನಸ್ತೈತಿ. ನನಗೆ ಏನಾದ್ ನಾ ಪ್ರೈವೇಟ್ ಮಕ್ಕೊಳಕ್ ಆಯ್ತಕ್ಕ. ಮತ್ತೆ ಕಟ್ಟ ಸಿಟ್ಟು ಬರ್ತೈತಿ. ಹಂಗ ಅರಗುಚ್ಕ ಆದ್ರ ಲಕ್ಷ್ಮಿ ಹಂಗ ಆಗುದಿಲ್ಲ ತಾಳತಿ. ಅದ್ಯಾಂಗ ಈಗ ನಿನಗೂ ಹಂಗ ಆಗೇತಿ, ನನಗೂ ಹಂಗ ಆಗೇತಿಲ್ಲ. ಲಕ್ಷ್ಮಿಗ್ ಹಂಗ ಏನು ಆಗುದಿಲ್ಲತ್ತ. ಹಂಗ್ಯಾಂಗ ಈಗ ನೀನು ಮನುಷ್ಯಾಳ, ನಾನು ಮನುಷ್ಯಾಳ. ಈಗ ನಂದ್ ನೀ ಹೇಳ್ಕೊಂಡಿ, ನಿಂದ ನಾ ಹೇಳ್ಕೊಂಡಿ, ನನ್ಗ ನಿನ್ಗ ಸೇಮ್ ಆಕತಿ. ಅಂದ್ರ ನಮಗ್ ಮೊದಲ್ ಮೂಡಿರುದಿಲ್ಲ. ಮುಟ್ರಂದ್ರ ಅದು ಉದ್ವೇಗಕ್ ಹೋಗತಿ. ಎಲ್ಲಾ ಹೆಂಗಸರಿಗೆ ಹಂಗ ಆಕತಿ. ಅದೊಂದು ಹೆಣ್ಮಕ್ಳಂದ್ರ ಎಲ್ಲರಿಗೂ ಆಗುವಂತ ಸಿಚುವೇಶನ್ ಅದ. ಏನ್ ಅವ್ರು ಮುಗಿತಿರ್ತತ್ಲಿ ಅವಾಗ ಹೆಣ್ಮಕ್ಳದ್ ಉದ್ವೇಗಕ್ ಹೋಗಾರ. ಅವಾಗ ಬೇಕ್ ಅನಸ್ತತಿ, ಹೌದಿಲ್ಲ? ಹಂಗಾದಾಗ ಇವ್ರು ತೆಗಿತಾರಿಲ್ಲ, ನಮ್ದು ಮುಗಿತಿರ್ತತಿ, ನೀವ್ ಹಿಂಗ್ ಮಾಡ್ತಿರ್ಲ ಅಂತೀವಲ್ಲ. ಹಂಗ ಲಕ್ಷ್ಮಿ ಮಮ್ಮಿ ಅಣ್ಣಂಗೆ ಇಲ್ಲ ಆತನ. ನಾ ಇಲ್ವಾಕ, ನಾನು ನಾ ಇಲ್ಲಕ. ನಾವ್ ಒಳಗ ನುಂಗ್ತಾನ, ಮಾತಾಡಂಗಿಲ್ಲ ವಾಪಸ್. ಅಯ್ಯ ನೀವ್ ಹೇಳುದ್ಲಾ ಬಾಯ್ ಬಿಚ್ಚಿ, ಇನ್ನೊಂದ್ ಸ್ವಲ್ಪ ಇರ್ಬೇಕಾಗಿತ್ರಿ, ಇನ್ನೊಂದ್ ಸ್ವಲ್ಪ ಒಳಗಿಡ್ರಿ ಅನ್ನೋದ್ಲಾ. ಹಂಗಸ್ತಾರ ನನ್ ಗಂಡ, ಅದಕ್ಕ ನಾನ್ ಹಂಗಿಲ್ಲ. ನಿಮ್ಮ ಮಾಮನು ಅವೇನೆ ಹೆಂಗಿದ ಹಿಂಗ ಆತನ್ನೇ. ಅದಕ್ಕೇನೈತಿ ಹೇಳ, ನೀ ಇನ್ನೇನ್ ಮಾಡ್ತಾನವ. ನಿನ್ ವಸ್ತು ಐತಿ, ನಿನ್ ಗಂಡ ಅದನ್ನ ನೀ ಹೆಂಗ್ ಬೇಕಂಗ್ ಎಂಜಾಯ್ ತಗೋತಾನ ಅವ. ಅಂತಿಗೆ ನಾವ್ ಏನು ಹೇಳ್ಕೊಳಂಗಿಲ್ಲ. ಇವಾಗ ಏನ್ ಡಿವೈಡ್ ಆಗಿದಿಲ್ಲ. ಇವಾಗ ನನಗ ತೃಪ್ತಿ ಆಗುತಕ ತಾ ಏನು ಮಾಡ್ಕೊಳಂಗಿಲ್ಲ. ನನಗ್ ಮೊದಲ ತೃಪ್ತಿ ಆದ್ಯಂತ ತಾ ಮಾಡ್ಕೊತಾನ ಈಗ ನನ್ ಗಂಡ. ಅದ ಮೊದಲ ನಿಮಗ್ ತೃಪ್ತಿ ಆಗ್ಬೇಕದ್ರಾಗ. ಅದ್ರಾಗ ತೃಪ್ತಿ ಆದ್ರ ಅದೊಂದು ಮನುಷ್ಯನ ಬೇರೆ. ಅದ ನೀ ಬೇಕಾದಟ್ ಕೆಲಸ ಮಾಡಿ ಏನೇನು ಅದನ್ನ ಆಗುದಿಲ್ಲ. ಅವ ಅದ್ನ ತನ್ನ ಹೆಣ್ಮೆ ನೀನು ತೃಪ್ತಿ ತಗೋ, ನಾವು ತೃಪ್ತಿ ತಗೋತೀವಿ. ನಿನಗ್ ಹೆಂಗ್ ಬೇಕಂಗ್ ನೀ ಮಾಡ್ಕೋದು, ನಮಗ್ ಹೆಂಗ್ ಬೇಕಂಗ್ ನಾವ್ ಮಾಡ್ಕೋದು. ನೀ ಹೇಳುದ್ಲಾ ನಮಗ್ ಮತ್ ನೀವ್ ಲಗುನ ತೆಗಿತಿರ್ತಿ, ನಮಗ್ ತ್ರಾಸ ಆಕತಿ, ಇನ್ನೊಂದ್ ಸ್ವಲ್ಪ ನಿಂದ್ರ ಅನ್ನೋದು ಮಾಡೋತ್ನ್ಯಾಗ. ಹಂಗೇನ್ ಅನ್ನಕ್ ಬರಂಗಿಲ್ಲ. ಹೈ ಮತ್ ನಿಮ್ ಕೇಳುದಿಲ್ಲನ ಅವ್ರ ನಿನ್ ತೃಪ್ತಿ ಆತನ ಅಂತ ಹೇಳಿ ಅಣ್ಣ. ಇಲ್ಲಕ್ಕ. ಮತ್ ಈಗ ಮೊದಲ್ ತೃಪ್ತಿ ಆಗುವಂಗಾರ ಹೆಂಗ್ ಮಾಡ್ತಾರಂದಿ ಮತ್ ನೀ ಇದೇಗನ್ಲ. ಅವ್ರ ಇದನ್ನ ಮಸಾಜ್ ಮಾಡ್ತಾರಲ್ಲ, ಮಸಾಜ್ ಮಾಡುದು ನೆಕ್ಕುದು ಮಾಡಾಕತ್ತಾರಲ್ಲ, ಅವಾಗ ಎಮೋಷನ್ ಆಗ್ಬಿಟ್ಟಿರ್ತದೆ. ಅದಕ್ಕಾಗಿ ನಾ ಏನು ಹೇಳಂಗಿಲ್ಲ. ಅವ್ರಿಗೆ ಹೇಳುದಾರ ಏನೈತಿ ಅಂತ ಗಪ್ಪ ಆಗ್ಬಿಡ್ತೀನಿ ನಾನು. ಈಗ ಅವಾಗ ಎಮೋಷನ್ ಆದ್ರೂನು ಕೂಡ ಅಲ್ಲಿ ಒಳಗ್ ಹೋಗಿ ಫೈನಲ್ ಟಚ್ ಆದಾಗ ಅದು ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಂಪೂರ್ಣ ಆಕತದ. ಪೂರ್ತಿ ಎಂಡ್ ಆಫ್ ದಿ ಸೆಕ್ಸ್ ಆಗುದ ಅವಾಗ ಅದ ಆಗುದ. ಬಟ್ ನಾ ಅದ್ರ ಬದಲ ಹಂಗ ಇಂಟ್ರೆಸ್ಟ್ ಕೊಡಂಗಿಲ್ಲ. ಅದ್ ತಾನ ಬರ್ತೈತಿ, ನೀ ಇಂಟ್ರೆಸ್ಟ್ ಕೊಡ್ಲಿಕ್ಕೂ ತಾನ ಬರತೈತಿ. ಅದ ಅವಾಗ ಬಂದ ಟೈಮ್ದಾಗ ಎಂಜಾಯ್ ಮಾಡುದು. ಬರ್ಲಿಕ್ಕಂದ್ರ ಟೆನ್ಷನ್ ಮಾಡ್ಕೊಳಂಗಿಲ್ಲ, ಬಿಟ್ಟಾಕಿ ಬಿಡುದು ಅಷ್ಟ ನನ್ ಕೆಲ್ಸ. ಆಕಿ ಒಮ್ಮೆ ಅನ್ನಂಗೇ ಇಲ್ಲತಿ, ನನಗ್ ಬೇಕಾಗಿತ್ತು ಸಾಕಾಗಿತ್ತು ತೊಟ್ಟ ಅನ್ನಂಗಿಲ್ಲತ್ತಕಿ. ಏನ್ ಮಾಡಿದ್ರು ಮಾಡಿಸ್ಕೋಬೇಕ. ಸುಮ್ ಮಾಡ್ಸ್ಕೊಂಡ್ ಸುಮ್ ಇದ್ ಬಿಡ್ತಾಳ. ಮತ್ ಆಕಿ ಫೀಲ್ ಆಗೈತೆ ಇಲ್ಲೋ, ತೃಪ್ತಿ ಆಗೈತೆ ಇಲ್ಲೋ ಅದ್ ಕೇಳಂಗಿಲ್ಲ ನಾ ಆತನ. ಆಕಿ ತೃಪ್ತಿ ಆದಲ್ಲೇ ಸುಮ್ ಇರ್ತಾಳು, ತೃಪ್ತಿ ಆಗಿರ್ಲಿಕ್ಕ ಬೇಕಿತ್ತ ಹೇಳ್ತಾಳು ಅತ್. ಆಕಿ ಮನುಷ್ಯಾನ ಅಲ್ಲತ್ತಂತ ನಾವ್. ಆಕಿ ತೃಪ್ತಿ ಆಗೈತಿ ಇಲ್ಲೋ ಅತ್ ಕೇಳ್ತಾನಲ್ಲ. ಮತ್ ನೀ ಬರೇ ಹಿಂಗ 5 ನಿಮಿಷ ಹಾಕಿ ತೆಗಿತ್ರ ಮತ್ ಆಕಿ ತೃಪ್ತಿ ಆಕತಿ ಇಲ್ಲೋ ಮನ್ಯಾಗತ್ನಾ ಅನ್ನೆ. ಅದ್ ಮನುಷ್ಯಾಳ ಅಲ್ಲ. ಈ ರೇಂಜಿಗೆ ಹೆಂಗ್ ಮಾಡ್ತಾನಲ್ಲ ಹಂಗ ಮಾಡ್ತಿರ್ಬೇಕವ. ಅಲ್ಲಿ ಮಾಡುದಿಲ್ಲ ಹೇಳ್ತಾನ ಹಿಂಗ. ಅಲ್ಲಿ ಸುಮ್ ಹಾಕೋದು ತೆಗಿದು ಅಟ್ಟ ಅಂತ ಹೇಳ್ತಾನ. ಫಸ್ಟ್ ಆಫ್ ಆಲ್ ಅವ್ ಯಾಕ ಹಂಗ ಮಾಡಂದ್ರ ಆಕಿ ಕೂದ್ಲ ತೆಗಿಯಂಗಿಲ್ಲಕ. ಯವ್ವ ಅದನ್ನು ಹೇಳ್ಯಾನ ಯವ್ವ, ಅವ್ ಏನು ತೆಗಿಯಂಗಿಲ್ಲತ್ತ. ಈಗ ಹುಡುಗರು ದೊಡ್ಡ ಹೋಗನ ಎಲ್ಲಾ ಸಿಸ್ಟಮ್. ಹುಡುಗರು ದೊಡ್ಡ ಹೋಗ್ಯವಲ್ಲ, ಎಲ್ಲಾ ಕಾಲೇಜ್ನಾಗ ಗೀಟಾಗ ಗೊತ್ತಾಗಿ ಮಾಡಾಕತ್ತಾಳಕಿ. ವೇನಸ್ ಅದು ತಗೊಂಡ್ ಬಂದ್ ಮೊದಲ್ ಎಲ್ಲಾ ಹಂಗ ಬಿಡ್ತಿದ್ಲತ್ತಿ. ಯವ್ವ ಏನದ್ ಹೆಕ್ಕಿ ತಗದ್ ಮಾಡ್ಬೇಕನ ಯವ್ವ, ಹೊಲಸ್ ಕಟ್ಟ ಸೈ ಯವ್ವ ತಾಯಿ. ಅದ್ ಹೆಂಗ ಇಟ್ಕೋತಾರ ಆಮೇಲೆ ಅವ್ ಕಡಿತಾವಿಲ್ಲ. ಆಮೇಲೆ ಕಡಿದು ಮತ್ತ ಒಂದಕ್ ಹೋದ್ರ ಒಂದಕ್ ಅದ್ರ ಗುಂಟ ಆಕಿ ತೀರಾ ನಾರಾಕ್ ಹತ್ತತಿ ಅದ ನಿಕ್ಕರ್ದೊಳಗ. ಒಟ್ಟ ತೆಗಿದುಲತ್ತಿವ ಆಕಿ. ಅವ್ ಹೇಳಿದ್ಲ ನನಗ, ಆದ್ರಗಿತ್ ಒಟ್ಟ ತೆಗಿದಿಲ್ಲ. ಬಾಳ ಹೊಲಸದಾಳು, ನೀ ಎಷ್ಟು ಸ್ವಚ್ಛ ಇರ್ತಿ, ನಿನ್ನಂಗ ಯಾರನೂ ನೋಡೇ ಇಲ್ಲ ನೋಡಂದ. ಹಂಗಾರ ಏಸ್ ಮಂದಿ ತುಲ್ಲಾಗಾರ ನಿನ್ ತೂನ್ ಆಡಿ ಬಂದತೇನ್ ನಾನು ಮಣ್ಣಿ.
ನಿನ್ನಂಗ್ ಯಾರ್ದು ಇಲ್ಲ, ನಿನ್ನಂಗ್ ಯಾರು ಸ್ವಚ್ಛತಾ ಇಲ್ಲೋ, ಎಲ್ಲಾ ಕಡೆ ಸ್ವಚ್ಛ ಆತದೀನಿ ನಾನ್. ನಿನ್ ಮಾಡಾಕತ್ರ ಮೂಡ್ ಬರ್ತತಿ, ನೀ ಮಾತಾಡಕತ್ರ ಮೂಡ್ ಬರ್ತತಿ ಅಂದ ನಿನ್ನಂಗ್ ಯಾರು ಆಗುದಿಲ್ಲ ನೋಡ್. ಬೇಕಾದಂತ ಇವತ್ ಐಶ್ವರ್ಯ ರೈ ಅದ ಅಂದ್ರು ಆಗುದಿಲ್ಲ ನೋಡಂದ. ಹಂಗಾರ ಏಸ್ ಮಂದಿ ತುಲ್ಲಾಗ ತುನಿ ಹೋಗಿ ಬಂದತ್ ನಿಂದ ಹೇಳ ನನಗ್ ಮೊದಲ. ನಾನು ಚಲೋ ಮಾಡಿರಿ. ಮತ್ ಇಟ್ಟೆಲ್ಲಾ ನೀ ಎಲ್ಲಾರ್ದು ಬಿಟ್ಟು ನಂದ್ ಹೊಗಳಾಕತಿ ಅಂದ್ರೆ ಏಸ್ ಮಂದಿ ತುಲ್ಲಾಗರ ನೋಡಿ ಬಂದದೀನಿ, ಏಸ್ ಮಂದಿ ತುಲ್ಲಾರ ನೋಡಿ ಬಂದ್ ನನಗೆ ಹೊಗಳಾಕತಿ ಎಣ್ಣಿ. ಮತ್ ನೀ ಒಂದಿನ ಒಮ್ಮೆ ಅಂದದಿ ನನಗೆ ಒಬ್ಬರು ದೊಡ್ಡದಿರ್ತೈತಿ, ಒಬ್ಬರು ಅವ ಅವನ ಅಂದ ನೀವ ಅದನ್ನೆಲ್ಲಾ ಹೊಲಸು ಒಬ್ರ ಗಿಟ್ ಇರ್ತತ. ಈಗ ಐನ್ಲೇನ ಆಕಿದ್ ಕ್ಯಾರಿ ಹಾವ್ ಐತತ್ತ, ಈಟ ಕಾಳ ಐತತ್ತ, ಏನ ಹೇಳಿದ್ಲೇವ ಎಂತದ ಕ್ಯಾರಿ ಹಾವತ್ತ ನನ್ ನಗರ ಮತ್ತ ಹಿಂಗ್ ಹೊಲಸ್ ಮಾತಾಡ್ತಾನೆ ಅವ. ಮತ್ತ ಆ ನಾಡಿ ಕಾಣ್ತತಿ, ಚಂದ್ರ ನಾಡಿ ಕಾಣ್ತತಿ, ಯವ್ವ ಬಾಳ ಹೊಲಸದ ನೀವು. ಹಂಗಂದ್ರಕ ಅದ್ ಮ್ಯಾಲ್ ಕಾಣ್ತಿರ್ತತ್ಲೆ ಕೈ ಹೆಣ್ಮಕ್ಳದ ಹಂಗ್ ಬಾಳ ಕಾಣ್ತತಿತ್ ಲಕ್ಷ್ಮೀದ್. ಹಂಗ ನಿಂದು ಕಾಣ್ತತಿ ಹಂಗ ಬಾಳ. ಯಾಮಲ್ವ ನನಗೇನ್ ನೋಡ್ಕೊಂಗಿಲ್ಲ. ಯಾಕ ಒಂದಕ್ ಹೋದಾಗ ಸಣಸ್ಕೋದಾಗ ಗೊತ್ತಾಗಿಲ್ಲ? ಇಲ್ವಾ, ನಾ ಏನ್ ನೋಡ್ಕೊಂಗಿಲ್ಲ, ನಾ ಬಗಂಗೂ ಇಲ್ಲ. ಅಯ್ ಕಾಣುದರ ಗೊತ್ತಾಕತಿಲ್ಲ. ಹಂಗ ಮ್ಯಾಲ್ ಹಿಂಗ್ ಚಂದ್ರ ನಡಿಗತೆ ಇರ್ತತ್ಲ, ಅದ ವೆಜ್ನಾ ಒಳಗ್ ಮ್ಯಾಲ್ ಹಿಂಗ್ ಬ್ಯಾಳಿಗತೆ ಇರ್ತತ್ಲ, ಹಂಗ ಕಾಣ್ತತೇನ್ ನಿಂದ? ಹಂಗಿರುದನಲ್ಲ ಎಲ್ಲಾರು ಪ್ರತಿಯೊಬ್ಬರದ್ ಹೆಣ್ಮಕ್ಳದ್ ಇರತೈತಿ. ಇಲ್ಲ ಒಬ್ಬೊಬ್ಬರ್ ಕಾಣುದಿಲ್ಲ. ಅಂದ್ರ ಒಬ್ಬೊಬ್ರು ಕಾಣಂಗಿಲ್ಲ ಅಂದ್ರ ಹಂಗಂದ್ರ ಸಣ್ಣ ಹುಡುಗರ್ ಕಾಣಂಗಿಲ್ಲ ಅನ್ಸೈತಿ ನನಗ. ಇಲ್ಲ ದೊಡ್ಡವ್ರದುನು ನಾವ್ ರಗಡ್ 7ನೇ ತನ ಹೊರಗ್ ಸಂಡಾಸ್ಕ್ ಹೋಗಿವ್ಲ ನಾವ, ಒಬ್ಬೊಬ್ರದು ಫುಲ್ ಹಿಂಗ್ ಪ್ಯಾಕ್ ಇದ್ದಾರ್ಗತೆನ ಇರ್ತತಿ, ಅದು ಕಾಣಂಗೇ ಇಲ್ಲ. ಹಂಗ ಕಾಣ್ಲಿಕ್ಕ ಇರತ್ಲಕ ಅದು ಅಸಹ್ಯ, ಅದ್ ಚಂದ ಅನ್ಸಾಲತ್ತಕ ಅದು ಕಾಣಬೇಕತ್ತನ, ಅದ ಕಾಣಬೇಕತ್ತದ. ಅಯ್ಯವ್ವ ಅದ್ ಕಾಣ್ಲಿಕ್ಕಂದ್ರ ಇಂಟ್ರೆಸ್ಟ್ ಬರಾಮತ್ ಗಂಡಸರಿಗೆ. ನನಗ್ ಒಬ್ರು ಹೇಳ್ಯಾರು, ಅದು ಒಬ್ಬೊಬ್ರದ್ ಹಿಂಗ್ ಒಳಗ್ ಹೋಗಿರ್ತೈತತ್ತ, ಅದನ್ ಹಿಗ್ಗೀಶ್ ನೋಡ್ತಾರ. ಯವ್ವ ಹೊಲಸ್ಚಿ ಹಂಗ ನೋಡ್ತಾನ ಯವ್ವ ಇವ, ಅಲ್ಲಿ ಐತಿ ಇಲ್ಲಿ ಐತೈತಿ ಯವ್ವ ಹೊಲಸು. ನಮ್ದ್ ಹಂಗ್ ಪೂರ್ತಿ ಮ್ಯಾಲ್ ಕಾಣೋದಿಲ್ವಾ, ಆಕಿದ್ ಪೂರ್ತಿ ಮ್ಯಾಲ ಕಾಣ್ತೈತತ್ತ ಲಕ್ಷ್ಮೀದ. ಅಂದ್ರ ಅವ್ರು ಒಬ್ಬೊಬ್ರು ಇರ್ತಾವ ಅವಕ್ಕ ಹಿಂಗ ಅಗಟ್ಕಿ ಮ್ಯಾಗದು ಹಿಂಗ ಅಗಟ್ಕಿಗೆ ಅದು ಹಿಂಗ ಜಾಸ್ತಿ ಕಾಸ್ಕೊಂಡಿರ್ತಾರಲ್ಲ, ಅದ ಕಾಣ್ತತೆ. ಮತ್ತ ಅವ್ರ ನಮ್ಗತೆ ನಾವು ಬ್ಲಡ್ ಯೂಸ್ ಮಾಡ್ತೀವಿ, ಅವ್ರ ಬ್ಲಡ್ ಯೂಸ್ ಮಾಡಂಗಿಲ್ಲ. ಅದ ಎದನ್ ಯೂಸ್ ಮಾಡ್ತಿರ್ತಾರ ಅಂದ್ರ ಗೌಟಿ ಔಷಧ ಯೂಸ್ ಮಾಡ್ತಾರ. ಅವ್ರು ಕೆಟ್ಟ ಸ್ಮೆಲ್ ಬರ್ತಿರ್ತೈತಿ ನೋಡಿದೇನದು, ಆ ಪುಡಿ ಯೂಸ್ ಮಾಡಿದ್ರಂದ್ರ ಅದ ಜಾಸ್ತಿ ಇದಾಕತಿ. ನನಗ ಫಸ್ಟ್ ಸಣ್ಣಾಗಿದ್ದಾಗ ಮಕ್ಳ ಅದೊಂದ್ ಫೇಲ್ ಆತತ್ ಹೇಳಿನಲಕ, ಅದು ನನಗ ಹಿಂಗ ನನಗ್ ಬಂದಿರ್ಕಿಲ್ಲ ಅವಾಗಿನ. ಅವ್ ಕೂದ್ಲು ಬರ್ತಾವತಾರಲ್ಲ, ಅವ ಇನ್ನ ಬಂದಿರ್ಕಿಲ್ಲಕ ನನಗ. ಏನ ಅಂದ್ರ ನನಗ ದವಾಖಾನ್ಯಾಗೇನೋ ಮನ್ಯಾಗ ಹಡ್ದಾತ, ನಮ್ಮವ್ವ ಮಾಸದು ಹಚ್ಚಾರತ್ ನನಗ. ಹಂಗಾಗಿ ನನಗ್ ಕೂದ್ಲ ಬಂದಿರ್ಕಿಲ್ಲಕ ಜಲ್ದಿ. ನಂತೆ ನಮ್ಮ ಮಮ್ಮಿ ಏನ್ ಮಾಡ್ಯಾಳು, ಬಂದ್ರು, ನಾ ಯಾರಿಗೂ ತೋರಿಸ್ತಿರ್ಲಿಲ್ಲ, ಎಲ್ಲಾರ್ನು ಹೊರಗ್ ಹಾಕಿ ಜಳಕ ಮಾಡ್ತಿದ್ನ್ಯ ಫಸ್ಟ್ ಆಫ್ ಆಲ್ ಸಣ್ಣದಾಗಿಂದ. ಹಂಗಾಗಿ ನಮ್ಮವ್ವ ಆಕಿಗೆ ಏನಾರ ಹೇರ್ ಬರೀ ಸಿಟಿಗೆ ಬರ್ತಾವ ನಮ್ಮವ್ವ ಏನು ಹೇಳಿರ್ಕಿಲ್ಲ. ಪೂರ್ತಿ ದಿನದಾಗ ಬಿದ್ದಿದ್ದು 8ರಾಗ ಬಿದ್ದಿತ್ತು ನನಗ. ಸಣ್ಣಕಿದ್ನ್ಯಾನ, ಹಂಗಾಗಿ ಡಾಕ್ಟರ್ಗೂ ಬಿದ್ದಿದ್ರು ನನ್ ಬೇರೆ. ನಮ್ಮ ಮನ್ಯಾನವ್ರನ್ನು ಬಿದ್ದಿದ್ರು, ಸಣ್ಣ ಹುಡುಗಿನ ಪ್ರೆಗ್ನೆಂಟ್ ಮಾಡಿದ್ಯತಂದ. ಅದೇನಾತು ಒಳಗ ಕೂಸ್ ಏನೈತಿ ಒಟ್ಟ ಸುಟ್ ಬದ್ನಿಕಾಯಿ ಆಗಿತ್ತಕ. ಚಂದ ಐತ್ರ ಕಡೆ ಆರ ಕಾಲ ಅಂಗೈ ಎಲ್ಲ ಮಾಸ ನೀಲಿ ವರ್ಣ ಆಗಿತ್ತ. ಯಾಕಾಗಿತ್ತಂದ್ರ ಬಾಳ ಜಾಸ್ತಿ ಬೆಳೆದಿದೀವ್, ನಾನು ಬಡಿತಿದ್ ಬರೇ. ಹಂಗಾಗಿ ಈಕಿ ನಮ್ಮವ್ವ ಈಕಿ ಏನ್ರ ಹೇಳಿದ್ರ ಸಿಟ್ಟಿ ಬರ್ತಾಳು ತಂದ ನಮ್ಮ ಆಯಿ ತೇಕ ಇದನ್ನ ಔಷಧ ತಗೊಂಬಂದ. ಅದನ್ನ ನಮ್ಮ ಆಯಿ ಹಚ್ಕೋತೇವ ಅದನ್ನಾಗ. ಅಂತ ಪುಡಿ ಸ್ಮೆಲ್ ಬರತ್ ನೋಡಿದ್ರೆ ಕೆಟ್ಟ ಯಪ್ಪ, ಅದ ನನಗ್ ಒಟ್ಟ ಸ್ಮೆಲ್ ಆಗಿ ಬರುವತ್ತ. ನಮ್ಮ ಮಮ್ಮಿ ಕೂಲ್ ಹೋಗ್ತಾವು ಇದನ್ನ ಹಚ್ಕೋ ಅನ್ಲಿಲ್ಲಕಿ ನನಗ. ಇದನ್ನ ಯೂಸ್ ಮಾಡ್ತಂಗಿ, ಇದನ್ನೆಲ್ಲಾ ಹಚ್ಕೋ, ಮತ್ತ ಡೆಲಿವರಿ ಸಲೀಸಕತಿ ಅಂದ್ಲವಾ ನನಗ. ಅದ್ ಕೂಲ್ ಹೋಗಾತ್ ನನಗೇನ ಮತ್ತ. ಅದನ್ನ ಕೂಲ್ ಬಂದಿದ್ದು ಬಿಟ್ಟಿದ್ದು ನಮ್ಮವ್ವ ಗೊತ್ತಿಲ್ಲದ, ನನಗ್ ಬಂದೇ ಇರ್ಕಿಲ್ಲ. ನಾನು ಹಚ್ಕೊಂಡ್ ಬಿಟ್ನಿ. ನನಗ್ ಕೂದ್ಲ ಬಂದಿಲ್ಲ, ಹಚ್ಕೊಂಡಿ. ನಿನ್ ಮುಂದ್ ಹೇಳ್ತೀನಿ ಯವ್ವಾ, ಉಗ್ರಾಂಕ್ ಬೆಂಕಿ ಹತ್ತಿದಂಗ ಆತ್ ನನಗ್. ಹೌದವ್ವ, ನಾವ್ ಎಂದ ತಿಳಿತಾಪಕ್ಕೆ ಇಟ್ಲ ವೀಟ ಯೂಸ್ ಮಾಡ್ತೀವಿ. ಅದೇನ್ ಬ್ಯಾಳಿ ಅಂತದ ಅಂತಿಲ್ಲಕ, ಅದ ಇನ್ಫೆಕ್ಷನ್ ಆಗ್ಬಿಡ್ತಕ್ಕ ನನಗ್. ಇನ್ಫೆಕ್ಷನ್ ಆಗಿ ನನಗೂ ನಿನ್ಗೆ ಹೆಂಗೈತ್ಲ ಹಂಗ ಇತ್ತಕ. ಇನ್ಫೆಕ್ಷನ್ ಆಗಿ ಅದ್ ಕಾಣುವಂಗಾತ್ ನನಗ್. ಇನ್ಫೆಕ್ಷನ್ ಆತು, ಅದಕ್ಕಾಗಿನ ಅದು ಬ್ಯಾಳಿ ಅಂತದ ಹೆಚ್ಚ ಕಾಣುವಂಗಾತ್ ನಂದ ಅದನ್ನ ಯೂಸ್ ಮಾಡಿದ್ಕ. ಅದು ಯಾಕ ಹಂಗ ಆಗೈತತ್ ನಮ್ಮ ಅವ್ವನ ನೆಕ್ಸ್ಟ್ ಮತ್ ಪ್ರೆಗ್ನೆಂಟ್ ಆದಾಗ ಕೇಳಿದ್ನಿ ಅದನ್ನ. ಫಸ್ಟ್ ನಾಸ್ತಿದ್ನ್ಯ, ಸಣ್ಣಕಿದ್ನಿ, ಏನು ಹಂಗೆಲ್ಲ ಕೇಳುವಂತ ಧೈರ್ಯ ಇದ್ದಿದ್ದಿಲ್ಲ. ನೆಕ್ಸ್ಟ್ ಪ್ರೆಗ್ನೆಂಟ್ ಆದಿಂದ ಹಿಂಗ ಆಗೈತಕ್ಕ ಮಮ್ಮಿ ಅಂದ್ಕುನ
ಅದ ನೀನ್ ಕೂದ್ ಬಂದಿದ್ದ ಬಿಟ್ಟಿದ ನನಗ್ ಹೇಳ್ಬೇಕಲ್ಲ, ನೀ ಹೇಳೇ ಇಲ್ಲ, ಹಂಗ ಹಚ್ಕೊಂಡದಿ. ಅದ ಇನ್ಫೆಕ್ಷನ್ ಆಗ್ಬಿಟ್ಟತಿ. ನಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾನು ಹಿಂದಿಗಡೆ ಹಿಂಗ್ಯಾಕಾಗೈತಿ, ನಾನು ನೀ ಅದನ್ನ ಯೂಸ್ ಮಾಡಬಾರ್ದಾಗಿತ್ತು, ನೀವ್ ಅದನ್ನ ಯೂಸ್ ಮಾಡ್ಯಾರಿ ಅತ್ತ ಹಿಂಗಾಗೈತಿ ಅಂದ್ರ ಅವ್ರ. ಒಬ್ಬೊಬ್ರದಂತ್ರು ಫುಲ್ ಹೊರಗೆ ಇರ್ತದ. ಅದ ಅವು ಹಂಗ ಆಗಿರ್ತಾವಕ. ಅದನ್ನ ಯೂಸ್ ಮಾಡ್ತಾರಲ್ಲ, ಕಂಟಿನ್ಯೂ ಯೂಸ್ ಮಾಡಾರ್ಗ ಆಗಿರ್ತಾವ. ನನಗ ಕೂದ್ಲು ಬರಂದನ ಯೂಸ್ ಮಾಡಿಲ್ಲ, ನನಗ್ ಹಂಗಾಗೈತಿ. ನಂದು ಫಸ್ಟ್ ಏನು ಕಾಣ್ತಿರ್ಕಿಲ್ಲ, ಅದ ಕೂದ್ಲು ಬಂದಿರಂಗಿಲ್ಲ, ಏನು ಇರಂಗಿಲ್ಲ. ಮಾಡ್ಕಿಸಿಂದ ನಾನ ಹೊಲಸಿಡಿಸ್ಕೊಂಡ್ಬಿಡ್ತೇನೆ. ಎಲ್ಲಾ ಮಡಿಚಿ ಬಿದ್ದೈತಿ. ಅದ ಹೆಂಗ ಹೊಲಸ್ ಹೇಳ್ತಿ ಏನ್ ಬಿದ್ದಿಲ್ದೇವ್ರ ಮುಡಿಸಿ ಬಿದ್ದೈತಿ, ಮುದಿಕೆ ಆಗೈತಿ ಅದತ್ತ. ಅದ ಹೆಂಗ್ ತೋಲಿಗೊಳಗೆ ಮುದಿಕೆ ಹಾಕಾವು, ಇಟ್ಟು ಹೊಲಸ್ ಮಾತಾಡ್ತಾನೆ. ಹಂಗ್ಯಾಂಗ್ ಮುದುಕ್ರಾಕವು ನನಗ್ ಅವ ಹೇಳಿದಿವ, ನನಗ್ ಗೊತ್ತೇ ಇಲ್ಲ. ನಮ್ ತಂಗಿ ಒಮ್ಮೆ ಹೇಳ್ಯಾಳಕ್ಕ, ಹೆಂಗ ನನಗ ಅವ ಅಂತ ನಿನ್ನಿಂದನ ಬಾಯಿಲೆ ಕೇಳೋದತ್ತ. ಗಿಡ್ಡ ನನಗಿದೇನು ಗೊತ್ತಿಲ್ಲ, ಇನ್ನ ಮುದುಕ. ಹೌದ, ನಾನು ನಮ್ ತಂಗಿನ ಮೊದಲ ಏಜ್ ಆಗಿತ್ತ, ಫಸ್ಟ್ ಮದ್ವಿ ಮಾಡಿಕೊಟ್ಟ ಅವಂಗ ಫುಲ್ ಏಜ್ ಆಗಿತ್ತಕ್ಕ. ಅವಂದೆಲ್ಲಾ ಸಾಮಾನ್ ಮುದ್ದೆ ಆಗೈತಿ ಅಂತಂದ ಜಗಳ ತಗದಕಿ ನಮ್ಮ ಮನಿಗ್ ಬಂದ್ ನಮ್ ತಂಗಿ. ಅವಂದೆಲ್ಲಾ ಸಾಮಾನ್ ಮುದ್ದೆ ಆಗೈತಿ. ಈಕೆರ 15 ವರ್ಷದ ಹುಡುಗಿಯಲ್ಲಿ 40 ವರ್ಷದ ಗಂಡಸಲ್ಲಿ. ಗಂಡಸೂರ್ದಾತ ಹೆಂಗಸೂರ್ದ ಹೆಂಗ್ ಗೊತ್ತಾಕತ್ತ ಮುದ್ದೆ ಮುದಿಕೆ ಅದ ಪಾಯಿಂಟ್ ತಗೋಲ್ಲ, ಅದ ಪಾಯಿಂಟ್ ತಗೋ. ಲೇಡೀಸ್ಗೂ ಅದ ಅನ್ವಯಿಸ್ತೈತಿ. ಹಾ, ಅದ ಅವ್ನ್ ನಮ್ಮ ಮಾಮ ಹೇಳಿದ್ರ ಮುಖಾಂತರ ನಾ ಹೇಳಾಕತ್ತನ ಅಷ್ಟ. ಅದು ಮುದ್ದೆ ಆಗಿರ್ತೈತಿ ಅಂತ. ಮುದ್ದೆ ಆಗಿ ಮಡ್ಸ್ಕೊಂಡ್ ಬಿದ್ದಿರ್ತಂತ. ಅಂದವ ಅದೇನ್ ಮುದ್ದೆ ಆಗೈತೆ ಮುದಿಕೆ ಆಗೈತಂದ. ನಿನ್ ದಿನ ಮನಗಂಡ ಜೋರ್ ಐತಿ ಹರೇ ಆಯ್ತು. ಏನ್ ಹೊಲಸದಿಯೋ ಯವ್ವ ತಾಯಿ, ನನಗಿಂತ ಅದೆಲ್ಲಾ ಗೊತ್ತಿಲ್ಲ ಇವಾಗ ಗಿಡ್ಡ ಅನ್ಯ. ಇದ್ರಾಗ ಏನು PhD ಮಾಡಿದಿ, ಎಷ್ಟ್ ಮಂದಿಗಾರ ಅಡಿಸಿದೀನಿ ಅನ್ಯ. ಹಂಗ ಅಂತಾರವ ಅವ್ರು. ನಾ ಮನೆಯವ್ರ ಹೇಳ್ತಾರ, ನಿನ್ ಫೋಟೋ ಹೊಡೆದು ಇಟ್ಕೋಬೇಕು ನೋಡು, ನಿಂದು ಹಂಗ ಸೂಪರ್ ಐತಿ ಹೇಳ್ತಿರ್ತತ್ ನನ್ ಗಂಡ. ನಾ ತೋರ್ಸಂಗಿಲ್ಲಕ್ಕ ಆಕ್ಚುಲಿ ಹೇಳ್ಬೇಕಾರ. ನನಗ್ ನಾಚಿಕ್ ಬರೈತಿವ ಇನ್ನೂವರೆಗೂ. ನಾ ಹೆಚ್ಚ ಡಿಕ್ಲೇರ್ ನೈಟ್ ಮಾಡ್ತೀವಿ ನಾವು. ನೈಟ್ ಮಾಡ್ತೀವಿ, ಮತ್ತೆ ಲೈಟ್ ಪೂರ್ತಿ ಆಫ್ ಮಾಡ್ಬಿಟ್ಟಿರ್ತೀವಿ. ಒಂದು ಲೈಟ್ ಇಡಂಗಿಲ್ಲ, ಪೂರ್ತಿ ಆಫ್ ಮಾಡಿರ್ತೀವಿ. ಹಂಗಾಗಿ ನೀ ಏನ್ ಹೇಳಿದಿರ ಆ ಪೊಸಿಷನ್ದಾಗ ಒಮ್ಮೆ ಕೊಟ್ಟನಿ. ಬಟ್ ಹೊಳೆ ಅದ ಪೊಸಿಷನ್ ಕೇಳ್ತಾರು. ಬಟ್ ನನಗ ಬ್ಯಾಲೆನ್ಸ್ ತಡ್ಕೋಕ್ ಆಗಂಗಿಲ್ಲ, ಒಲ್ಲೆ ಅಂತನ್ನ. ನೀ ಹೇಳಿದಂಗ ಈಗ ನಾನು 69 ಮಾಡಿಲ್ಲ ತಿಳಿದ್ಲೆ. ಮತ್ತ ಅದಲ್ಲ, ನೀ ಹೇಳಿದ ನಂತರ ಮಾಡಿದ್ದಿದ. ನಾ ಹೇಳಿದ ನಂತರ ಮಾಡಿದ್ರೇನಾ? ಹೇಳಿದ ನಂತರ ಮಾಡಿದ್ದಿದ. ಅದ ಅದಕ್ಕೆ ಅವ್ರ ಬಾ ಅಂದ್ರ ನಾ ಹಿಂಗ್ 69 ಹೇಳ ನಾನಂತ್ಲೆ. ಇಲ್ಲವಾ, ನೀ ಹೇಳಿದ್ ನೀನ್ ಹೇಳಿದ್ಕಿಲ್ಲ ಅವಾಗ. ಮತ್ತ ಅವ್ರ ಹೆಂಗ್ ಬಾ ಅಂದ್ರ ಯಾವ್ರ ಕರಿಯ ತರಕ ನಾನ ಹೋಗಿರ್ಕಿಲ್ಲ, ನೀ ಹೇಳಾನ ಹೋಗಿನ. ಅದು 69 ಹೋದೇನ. ಅವ್ರ ಕರಿತಿದ್ರ, ಬಟ್ ನಾ ಹೋಗ್ತಿರ್ಕಿಲ್ಲ, ಅಸಹ್ಯ ಅನಸ್ತಿತ್ ನನಗ. ನಾ ಹೋಗಿರ್ಕಿಲ್ಲ, ನೀ ಹೇಳಿದಿಲ್ಲ. ನಿನ್ ಮಾತ್ ಪರ್ಸ ಸಲುವಾಗಿ ಹೆಂಗ್ ಅನಸ್ತೈತಿ ನೋಡು. ಹೋದೇನ. ಅವ್ರು ಕರೆದ್ರ ಹಿಂಗ ಬಾ ಅಂತ ಕರೆದ್ರ ನನ್ನ ಏನ್ ಹೇಳ್ತನ್ನ ಮಾಡಸರ್ತಿ ಕರಿಯತಾರ ಅವ್ರ. ನಾನ ಹೋಗಿರ್ಕಿಲ್ಲ, ಬರ ಹಠ ಮಾಡ್ತೀನಿ, ಬರೀ ಸಣ್ಣ ಹುಡುಗರ ಹಠ ಮಾಡ್ತಿದ್ನಿ. ಒಟ್ಟ ಎಲ್ಲಾರ್ಗು ಹಠ ಮಾಡೋದು, ಒಟ್ಟ ಸಣ್ಣ ಹುಡುಗರ ಹಠ ಮಾಡೋದು. ಹಠ ಮಾಡ್ತೀನಿ ಅತಾರ ಅವ್ರ ನನಗ. ಸುಮ್ ಹಿಂಗೇನ್ ಹೇಳಾಕತ್ತಿಲ್ಲ, ಈಗ ಒಂದ್ ಸ್ವಲ್ಪ ಇಂಪ್ರೂವ್. ಅವ್ರಿಗೆ ಫುಲ್ ಖುಷಿ ಆಗೈತಿ. ಫುಲ್ ಖುಷಿ ಆಗಿರ್ಬೇಕು ಅಣ್ಣಾಗ ಅಂತ. ಯಾರ ಏನ್ ಹೇಳ್ಕೊಟ್ಟಾರ ಅಂದ್ರ, ಏನ್ ಯಾರ ಏನ್ ಹೇಳ್ಕೊಟ್ಟಿಲ್ಲ, ಸುಮ್ ನನ್ ಮೆಮ್ರಿ ಬಂದೈತಿ ಅಂತಂದ ಹೇಳಿನಿ ಅಂತ ಗಪ್ಪ ಆದ್ರ. ಅವ್ರಿಗೆ ಕಾಲೊಂದ ನೋವಾಗಿತ್ತಕ, ಮೊಣಕಾಲ್. ಮತ್ತೆ ಹೆಂಗ ಮಾಡಿದ್ರಿ ಕಾಲ್? 1 ತಿಂಗಳ ತನ ಏನ್ ಸೆಕ್ಸ್ ಬಂದ್ ಅನ್ನತಿದ್ದಿ? ಅಯ್ಯೋ ಬಂದಾಗ ಎಂತ ಅನ್ನತಿ ಇನ್ನಿಲ್ಲಕ. ನೀನ್ 1 ತಿಂಗಳ ಬಂದಾಗೈತಿ, ಕಾಲ್ ಒಂದ್ ಹಿಂಗ್ ಮಾಡ್ಕೊಂಡ್ ಕೂತಾನಿ, ಮತ್ 1 ತಿಂಗಳ ಹೋಗತ್ ಅನ್ನೋರ್ನ ಏನ್ ಮಾಡ್ಯಾರ, ಕಾಟಾದಕ್ಕ ಬಗ್ಗಿಸ್ ನಿಂದರ್ಸಿ ಮಾಡ್ಯಾರ. ಹೌದು, ಇವ್ ಹಂಗ ಮಾಡ್ತಾನಿ, ಬಗ್ಗಿ ನಿಂದರ್ಸಿ ಮಾಡ್ಯಾರ. ಕಾಟಾಕ್ ಬಗ್ಗಿಸ್ ನಿಂದ್ರಿಸಿ ಮತ್ತ ಎದ್ ಮಾಡ್ತಾರೆ. ಎದ್ ನಿತ್ತೇನಿಲ್ವಾಕ, ನನಗೇನ ಆಗ್ಬಾರ್ದಿಲ್ಲ. ಕಾಲ ಕೈಯ ಸೋತ್ ಬರ್ತಾವು, ಎನರ್ಜಿ ಕಡಿಮೆ ಆಕೈತಿ ನೋಡ್. ನನಗೇನ್ ಗೊತ್ತಿಲ್ಲ ನೋಡ್. ಮತ್ ನಿನ್ ಪ್ರೋತ್ಸಾಹ ಕೊಡಾಕ್ ಆಗಂಗಿಲ್ಲ ನೋಡತ್ತಂದ, ಹಂಗಾಗಿ ಮಂದಿಸ್ತಾರ ಅವ್ರು. ಕಾಟಾಕ್ ಬಗ್ಗಿಸೆ ಮಾಡ್ತಾರ. ಕಾಲ್ ನೋವಿದ್ರು ಒಮ್ಮೆ ಯವ್ವ ಇವ್ ಎಲ್ಲಾ ಮಾಡ್ಯಾನ ಅವನ್ನೆಲ್ಲಾ. ಮತ್ ಕುತ್ ಮಾಡೋದತ್ ಯವ್ವ, ಏನ್ ಹೊಲಸದಾನ ಯವ್ವ ದೇವ್ರೆ. ಸೋಫಾ ಮ್ಯಾಗ ಕೂತ್, ಕಾಟಾ ಮ್ಯಾಗ ಕೂತ್ ಮಾಡೋದು. ಅವೆಲ್ಲಾ ಗಲೀಜ್ ಆಗಂಗಿಲ್ಲ ಗಾರಿ. ಹಾಲ್ ತೆಗಿದ್ಲ ಕುತ್ತ ಮಾಡುದು.
ಕಾಟನ್ ಇರ್ತಾವ, ಕಾಟ ಆದ್ಮ್ಯಾಗ ಕುತ್ತು ಮಾಡೋದತ್ತವ ಏನ್ ವಾಶ್ ಹೊಲಸದಿ ಮಾಡೋದು ಇವಾಗ ಮತ್ತ ಮಾಡೋದ ಅವ್ನ ಅಲ್ಲಿ ಏನಾರ ಮಾಡತಿ ಬಿಡು ಗದ್ಲ. ಮತ್ತ ನಾವ್ ಮ್ಯಾಲ್ ಹೋಗಿರ್ತಿಲ್ಲ, ನಾ ಅಂತ್ರು ಮೂವ್ಮೆಂಟ್ ಮಾಡೋದಿಲ್ಲ ದೇವ್ರೆ, ನನಗ್ ಕೆಟ್ಟ ಅಸಹ್ಯ ಅನಸ್ತತ್. ನಾ ಆತನ ತಾನ ಮೂವ್ಮೆಂಟ್ ಮಾಡ್ತಾನ ನಮ್ಮನ. ಗಂಡಸರ್ ಗತಿ ಮ್ಯಾಲ ಹೆಂಗ್ ಮಾಡೋದು ನನಗ್ ಕೆಟ್ಟ ಅಸಹ್ಯ ಅನಸ್ತತಿ ಅವ್ವ. ಮ್ಯಾಲ ಹೋಗಿ ಮಾಡ್ತಾಳತಿವ ಗಂಡ್ರೇಮಿ. ಅಯ್ಯೋ ಹಂಗ ಅದಕ್ಕೇನ್ ಸಂಬಂಧ ಐತಕ, ಮಾಡ್ತಾರ ನಾವ್ ಅಲ್ವಾ ನನಗ್ ಮೂವ್ಮೆಂಟ್ ಮಾಡೋದಿಲ್ವಾ, ನಾನ್ ಬರೇ ಕೆಟ್ಟ ನೋಡ್, ನೀನ ಮೂವ್ಮೆಂಟ್ ಮಾಡ್ಕೋತನ್ನ. ನಾನು ಹೋಗುದಿಲ್ಲ ಮ್ಯಾಲ ಹೋಗ್ತೇನಿ, ಹೋಗುದಿಲ್ಲ ನಾನು. ಮೂವ್ಮೆಂಟ್ ಮಾಡ್ತೇನೆ ಮ್ಯಾಲ ಹೋಗಿ. ಇಲ್ಲ ಬೈತಾರ ಅವ್ರ, ಅದ್ರ ಸಂಬಂಧ ಬೇಯತಾರ ಅವ್ರ. ಈಗ ನಾ ಮ್ಯಾಲ ಲಸಿಮ್ ಹೋಗಿ ಮಾಡ್ತಾತ ಎಂತ ಗಂಡ್ರೆ ಮಿದಾಳ ಅಲ್ಲೇ ಮಾಡಿ. ನಾ ಏನ್ ಮ್ಯಾಲ ಬರ್ತನ್ ಕರೆ ನಾ ಮೂವ್ಮೆಂಟ್ ಅದೇನಾ ಗಂಡಸರ್ ಗತೆ ಮ್ಯಾಲ ಕೆಳಗ ಎಣ್ಣೆ. ನಾನು ಅಂತನ ಮ್ಯಾಗ ಅಂತ ಬರಾಕಂಗಲ್ತಿನ ಅಸೈ. ನಾ ಮ್ಯಾಲ್ಕ ತಾನ ಜಗ್ಗಿ ಕರ್ಕೋತಾನ, ಆದ್ರ ಮೂವ್ಮೆಂಟ್ ಮಾಡೋದಿಲ್ಲ, ತಾನ ಮೂವ್ಮೆಂಟ್ ಮಾಡ್ಕೋತಾನೆ ಅವ್ವ. ನಾನು ಎರಡು ಹಿಡದು ಹಂಗ ಹಿಂಗ ಇದನ್ ಮಾಡುದು, ರೊಮ್ಯಾನ್ಸ್ ಮಾಡಾಕ್ ಮಾತ್ರ ಹೋಗ್ಕನ. ರೊಮ್ಯಾನ್ಸ್ ಮಾಡಕ್ ಹೋಗ್ತೀವಿ, ಆದ್ರೆ ಸೆಕ್ಸ್ ಮಾಡಾಕಿಲ್ಲ, ರೊಮ್ಯಾನ್ಸ್ ಮಾಡದಷ್ಟ. ಮತ್ತ ಅವ್ರಿಗೆ ಮುಂಜಾನೆ ಮ್ಯಾಗ ಒಂದ್ ರೌಂಡ್ ಸುತ್ತ ಹಾಕಿ ಇಳ್ದಾಗನ ಹೇಳ್ತಾರ ಅವ್ರು. ಹೌದನ? ಯಾಕಂದ್ರೆ ಹುಡುಗರು ಇರ್ತಾವಲ್ಲ ನಮ್ಮಲ್ಲಿ ಇಲ್ಲಿ ಜಲ್ದಿನ 8ಕ್ಕ ಹೋಗಿರ್ತಾರ, ನನ್ ಗಂಡ 8:30 ತಕ ಮುಕ್ಕೋತಾನ. ಮೂಮೆಂಟ್ ಅಂದ್ರ ಜಲ್ದಿ ಹೇಳೋದಿತ್ತಂದ್ರ 6 ಗಂಟೆಕ ಎದ್ದಿರ್ತನ. ಹೆಂಗ ಅವ್ರು ಅಂದ್ರ ಅವ್ರಿಗೆ ಜೆಸಿಪ್ ತಕ ನಡ ಒಂದ್ ಸ್ವಲ್ಪ ವೀಕ್ ಐತೆ, ಹಂಗಾಗಿ ನೀವ್ ಸ್ವಲ್ಪ ರೂಲರ್ ಗತೆ ಓಡಾಡಿ ಹೋಗ್ಬೇಕತ್ತ ಅವನ್ ಮ್ಯಾಗ. ವೇಟ್ ಇಲ್ಲ ತರ ಅವ್ರ ನನಗ. ನಾನ ಸಖತ್ ವೇಟ್ ಅದನ್ನತ್ ನಾ ಹೇಳ್ತಾನ, ವೇಟ್ ಇಲ್ಲ ಅಂತ ವೇಟ್ ಅದನ್ನತ್ ನಾನ ವೇಟ್ ಇಲ್ಲ ತವ್ರ. ಹಂಗಾಗಿ ಉಳ್ಳಾಡಿ ಹೋಗುದವ್ರ ಮ್ಯಾಗ. ಅಂದ್ರ ಒಂದ್ ಸ್ವಲ್ಪ ಮೈ ಹಗರ್ ಆಕತಿ. ಅದ್ರ ಸಲುವಾಗಿ ಉಳ್ಳಾಡದ್ ಮಾತ್ರ ಹಂಗ ಮಾತ್ರ ಮ್ಯಾಗ ಉಳ್ಳಾಡ್ತನ. ಅವ್ರ ಹುಡುಗರ ಅಂತೂ ಹೋಗಿರ್ತಾವ, ಹೋಗಿರ್ತಾರ, ಉಳ್ಳಾಡೆ ಇಳಿದು. ಮುಂಜಾನೆ ಟೈಮ್ ಒಂದ್ ಸ್ವಲ್ಪ ಕಿಸ್ಸು ಕೊಡಂಗಿಲ್ಲ, ಇದನ್ನಾರ ಮಾಡಂತಾರ. ಅದನ್ನ ಮಾತ್ರ ಮಾಡಿ ಬರುದು. ಹಂಗ ಆಕತಿ. ಅಷ್ಟಾಗನ ಒಂದಿಟ ಏನೇನೇನೇನು ಮಾಡಿರ್ತಾರ, ಬಾಳ ಹೆಚ್ಚು ಮೂವ್ ಮಾಡಿಸ್ಕೊಡಂಗಿಲ್ಲ, ತಳಗ್ ಪಟ್ನ ಹೇಳಿದ್ ಬರುದು. ಇದ್ರಕ ನಮ್ಮನ್ ಗಲೀಜ್ ಮಾಡಿಬಿಡ್ತಾರ ಅವ್ರು. ಗಲೀಜ್ ಆತಂದ್ರ ಮೊದ್ಲ ಹುಡುಗರು ಡಬ್ಬಿ ಮಾಡುದು, ಮೊದ್ಲ ಟೆನ್ಷನ್ ಇರ್ತದ ನನಗ. ನಿಮ್ ಜೋಡಿ ಮೂವ್ ಮಾಡಕ್ ಆಗಲ್ಲ ತನ್ ಕಿಶನ್ ಹೇಳ್ಬಿಡ್ತನಕ. ಈಗ ಸಪರೇಟ್ ಐತೇನಲ್ಲ ಬೆಡ್ರೂಮ್? ಈಗ ಇಲ್ಲಿ ಏನ್ ಸಪ್ರೇಟ್ ಇಲ್ಲಕ್ಕ, ಅಲ್ಲಿ ಸಪ್ರೇಟ್ ಕಟ್ಟಿದೀವಿ ಇವಾಗ. ಈಗ ಹೊಸ ಮನೆಯಾಗ ಇನ್ನ ಹೋಗಿಲ್ಲಕ್ಕ, ಇನ್ನ ಸ್ವಲ್ಪ ರಿಪೇರಿ ಐತಕ್ಕ. ಇನ್ನ ಇದನ್ನೆಲ್ಲಾ ಮಾಡ್ಬೇಕಕ್ಕ. ಇದು ಏನ ಐತ್ವಾ, ಅವ್ರ ಇನ್ನ ಬರ್ವಾರಕ್ಕ. ಇನ್ನ ಬಂಬ್ ಜೋಡ್ಸೋದೈತಕ್ಕ. ಇನ್ನ ಯಾವಾಗ ಆಕತಿ ಅದೊಂದು ಮತ್ತ ಬಗಲಾನು ಸದ ತಕೊಳುದಿಲ್ಲ ಲಕ್ಷ್ಮಿ. ಹೆಂಗ್ ಗೊತ್ತಂದ್ರ ನಿಮ್ಮ ಆಯಿ ಇದ್ರಾಗ ಎಂತಾದ್ರು ಜಂಪರ್ ಹಾಕಿಳ, ಹಿಂಗ್ ಮ್ಯಾಲ್ ಕೈ ಮಾಡಿಳು ಎಲ್ಲಾ ಶಾಂಟ್ ಹಂಗ ಕಾಣಾಕ್ತಿದ್ದು. ನಮ್ಮಲ್ಲಿ ಒಂದ್ ಐತಿ ಹುಡುಗಿ ಹಂಗ. ಹೊಲಸು. ನಮ್ಮಲ್ಲಿ ಒಂದ್ ಹುಡುಗಿ ಐತಕ್ಕ, ಅದ ಏನ ಹಂಗ್ಯಾಕ ಗಲೀಜ್ ಇಟ್ಕೋತಾರ ಆಮೇಲೆ ಹುಡುಗಿ. ಆಮೇಲೆ ನಮ್ಗೇನ್ ಆಗುದಿಲ್ಲ. ಮತ್ ಇವ್ ಇಟ್ಟು ನೌಕರಿ ಮಾಡ್ತಾನು, ಈಗ ಮಾನಿಂಪುರಕ್ ಬಂದ್ 8 ವರ್ಷ ಆತು, ಒಂದ್ ಈಟು ಇಂಪ್ರೂವ್ಮೆಂಟ್ ಆಗಿಲ್ಲ ನೋಡಿ ಲಕ್ಷ್ಮಿ, ಒಟ್ಟ ಇಂಪ್ರೂವ್ಮೆಂಟ್ ಇಲ್ಲ. ನಾನ ಈಗ ನಮ್ಮನ್ ನೋಡಿ ಐಬ್ರೋ ಮಾಡ್ಸೋದು, ನಮ್ಮನ್ ನೋಡಿ ಒಂದ್ ಸಣ್ಣ ಟಿಕಳ ಹಚ್ಚೋದು ಮಾಡಾಕತ್ತಿಲ್ಲ. ಮಾರಮ್ಮನ ಗತೆ 8ನೇ ಕೊಂದ್ರು ಟಿಕಳ ಹಚ್ಚಿ ಬಿಡ್ತಿತ್ತು ಅವ್ವ. ಯಾ ದೇವ್ರ ಹೇಳಾಕ್ ಬಂದಾಳ ಏನೋ ಈಗ ಏನ್ಬೇಕು ಆ ನಮ್ನಿ ಇದ್ಲು. ಯಂತ್ರಾಗ ಸೀರೆ ಉಡ್ತಿದ್ಲು, ಪಾಲಿಸ್ಟರ್ ಸೀರಿ ಅಂತರಂಗಿ. ಈಗ ನಮ್ಮನ ಭಜಂತರ ಇರ್ತಾರ ಯವ್ವ, ಈಗ ನಿಮ್ ಸೌತಿ ಮಾತಾಡ್ತಾವ ಆಚ ಕಡೆ ಓಣ್ಯಾನು, ನಿಮ್ ಸೌತಿ ಅಂತರಂಗ್ ಸೀರೆ ಉಟ್ಕೊಂಡ್ ಮನಗಂಡ ಇದ್ಲು, ಈಗೇನ್ ಬ್ಯಾರಿ ಆಗ್ಯಾಳ ಅಂತಾರ. ನಿನ್ ನೋಡಿ ಮಾಡಾಕತ್ತಾವ ನೋಡ್ ದಾನಮ್ಮ. ಮತ್ತಂದ್ರ ಮಾಡಲಕ್ ಬಿಡ್ರಿ, ನನ್ ನೋಡಿ ಇಂಪ್ರೆಸರ್ ಆಗ್ಲತ್ತ ನಾನು. ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಓದಿದ್ರಿ ಇಲ್ಲೋ ನೀವು? ಜೇನ್ತುಪ್ಪ ಎಣ್ಣೆ ಓದಿದಿಲ್ಲತ್ತನ? ಈ ಸರಿ ಏನಿಲ್ಲ, ಕೊಬ್ಬರಿ ಎಣ್ಣೆ ಅಷ್ಟ ಓದಿದ್ದಿ ಈ ಸರಿ. ಯಾಕ ಈ ಸರಿ ಒಳ್ಳೆ ಮಿಳ್ಳೆ ಮಂದಿ ಮನ್ಯಾಗ ಹೆಂಗ್ ಜೇನ್ತುಪ್ಪ ಹೊಲಸಡಿತಾವ ಹಾಸಿಗೆ ವಾಶ್ ಮಾಡಂಗಿಲ್ಲ ನೀವ? ಅಲ್ಲಿ ಹೆಂಗ್ ಮಾಡ್ತಿ ಮಂದಿ ಮನ್ಯಾಗ ಚಾಪ್ಯಾಗ. ಮೊನ್ನೆ ಒಂದ್ಸರಿ ಓದಿದ್ದೀವಿ ಆತು, ಅದನ್ನ 2 ದಿವಸ ಸೂಟಿ ಇತ್ತು, ತೊಳೆದ್ ಹಾಕಿ ಬಂದಿದ್ದ ಅವನ. ಅವ್ರ ತೊಳಿತಾರನ? ನಮ್ಮ ಹಣಮಪ್ಪ ತೊಳಿತಾನ. ಮತ್ ಮೊನ್ನೆ ಏನೈತಿ, ಕೊಬ್ಬರಿ ಎಣ್ಣೆ ಓದಿದೀವಿ, ಹಂಗ ಒಂದ್ ಹಳಿ ಅರಿ ಬಿತ್ತು, ಅದ್ರಲ್ಲಿ ಒರೆಸ್ಬಿಟ್ಟ. ಕೊಬ್ಬರಿ ಎಣ್ಣೆ ಹೋದ ಅಂಕಳಕಟ್ ಹಾಕ್, ಅಲ್ಲೇಟ್ ಹಾಕ್, ಹಿಂದಟ್ ಹಾಕ್, ಮುಂದಟ್ ಹಾಕ್, ಎಲ್ಲಾ ಕಡೆ ಹಾಕಿದ. ಡಬ್ಬಿ ಒಯ್ತಿರೋ ಇದು ಡಬ್ಬಿ ಪ್ಯಾರಾಚೂಟ್ ಅವ ಚಲೋ ಅಷ್ಟ. 10 ರೂಪಾಯಿದು
ಈ ಸಣ್ಣ ಡಬ್ಬಿ ಸಣ್ಣ ಡಬ್ಬಿ 10 ರೂಪಾಯಿದು ಅದ್ ನೋಡಿದ್ವಿ. ಚಲೋ ಮಾಡ್ಯಾರ ಅದಾವ. ಹಿಂಗಾತು ಮನ್ಯಾಗು ಹಿಂಗ ಮಾಡ್ತೇನ ಕೇರ್ತಾನ ಅವ್ನು. ಇಟ್ಟು ಕಾಡ್ತೀನಿ ನನ್ನ ಮನ್ಯಾಗ ಹೆಂಗ್ ಮಾಡ್ತೀನಿ ಅಂದ್ರ ಒಟ್ಟ ಹೇಳಂಗೇ ಇಲ್ಲ, ಮಾಡೇ ಇಲ್ಲ ಹೇಳ್ತಾನು. ಒಟ್ಟ ಹೇಳಂಗಿಲ್ಲ ಅವ್ನು ಏನು. ಇರ್ತಾರ ಮನ್ಯಾಗಿಂದ ಸೀಕ್ರೆಟ್. ಇವತ್ತು ತೆಗಿತಾನ ಅವ್ನು ತುಣ್ಣಿ ಹರಿತಾನ ಇಲ್ಲಿ ನಮ್ಗ ಆಕಿನ ಗಾಡಿ ಮ್ಯಾಗ ಕುಂಡಿಸ್ಕೊಂಡ್ ನಮ್ ಮನಿ ಮುಂದೆ ಇಳ್ದಾನ ಇಲ್ಲಿ ತೆಗಿತಾನ ಇವತ್ತ ಅವ್ನು. ಯಾಕ ನಡ್ಕೊತ ಬರಾಕ್ ಬರ್ತಿತ್ತಿಲ್ಲ ಆಕಿ ಸೂಳಿ. ಅದ ಮತ್ತೆ ಇನ್ನ ಅವಂಗ ಹೂ ಹರ್ಸಬೇಕಲ್ಲ, ಯಾಕ ಹರ್ಸಿಲ್ಲ ಅನ್ನತೀನಿ. ಹಾರಸ್ತಾನ ಬರ್ಲಿ ಅವ. ಈಗ ಎಲ್ಲ ಈಗ ಡವಳೇಶ್ವರಕ್ ಹೋಗ್ಯಾನ, ಅಲ್ಲಿ ಮೇಟ್ಯಾರ್ದ ಉಡ್ದಟ್ಟ ಐತಿ ಹೋಗ್ಯಾನ ಅವ್. ನನಗೂ ಇತ್ತು, ನನಗ ಕಣ್ಣು ಹೊಡಿದ್ ಕಾಯಿ ಹೋಗಿಲ್ಲ. ನಮಗೂ ಹೇಳ್ಯಾರಕ್ಕ, ನಾವ್ ಹೋಗಿಲ್ಲ. ನಮ್ದು ಹೋಗುದಿತ್ತು ಇವತ್ತ. ನನಗ 2 ದಿವಸ ಆತ್ಲ ಬಾ ಅಂತ ಹೇಳಿ ಮೇಟ್ಯಾ 20 ಸರಿ ಫೋನ್ ಹಚ್ಚಿದ. ಯಪ್ಪಾ ನಂದ ಕಣ್ಣು ನೋವು ಆಗೇತಿ, ನನಗ ಆರಾಮಿಲ್ಲ ಇನ್ನಿ, ನಾ ಹೋಗ್ಬೇಕತ್ ಎಲ್ಲಾ ರೆಡಿ ಆಗಿ ಕೂತಿದ್ನಿ. ನನಗ 2 ದಿವಸ ಆತ್ ಕಣ್ಣು ಒಂದು ನೋವು ಮಾಡ್ಯಾನು. ನಾನು ಹೋಗುದ್ ಕ್ಯಾನ್ಸಲ್ ಮಾಡ್ಕೊಂಡ್ ಕೂತ. ನಮ್ ಸ್ಟಾಫ್ ಎಲ್ಲಾ ಅಲ್ಲೇ ಹೋಗಿದ್ವಿ. ಹೌದ್, ನಮಗೂ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾರ ಅವ್ರ ಎಲ್ಲಾರಿಗೂ. ಕಂಟಿಕಾರ್ ಬ್ಯಾರ್ ಬಂದ್ ಹೇಳ್ಯಾರ. ನನಗ್ ವೈನಿನ್ ಕರ್ಕೊಂಬರ್ರಿ, ಮಿಸ್ ಮಾಡ್ಬೇಡ್ರಿ ಅಂತಂದ ಕಾಲ್ ಮಾಡಿ ಹೇಳ್ಯಾರ. ಇವ್ರ ಹೋಗುನು ನಡಿ ಅಂದ್ರು. ನನ್ ಗೋಲ್ಡ್ ಎಲ್ಲಾ ಹೋಗಿ ಬ್ಯಾಂಕ್ ಒಳಗ್ ಇಟ್ಟದಿ. ನನಗ ಸೈ ತರ ತಿರ್ಕರ್ಗತ್ತೆ ಬರ್ಲ, ನಾ ಯಾವ ಫಂಕ್ಷನ್ಗೂ ಅಟೆಂಡ್ ಆಗಂಗಿಲ್ಲ, ಏನು ಅಟೆಂಡ್ ಆಗಂಗಿಲ್ಲ. ಫಸ್ಟ್ ನನ್ ಗೋಲ್ಡ್ ಬಿಡಿಸ್ಕೊಡು, ಆ ನಂತರ ನೀ ಎಲ್ ಕರಿತಿ ಅಲ್ಲೆಲ್ಲಾ ಫಂಕ್ಷನ್ ಬರ್ತನಂತ ಹೇಳಿನ. ಅನ್ನತಕ ಯಾವ ಫಂಕ್ಷನ್ ಕರಿಬೇಡ, ಎಲ್ಲಿ ಕರಿಬೇಡ, ನಾ ಎಲ್ಲಿ ಬರಂಗಿಲ್ಲ ಅಂತ ಹೇಳಿ. ಇವಾಗ ಒಬ್ರೆ ಹೋಗ್ಯಾರ. ನಮ್ದು ಇವತ್ ಹೋಗುದಿತ್ತು, ಎಲ್ಲಾರು ಅಲ್ಲೇ ಹೋಗ್ಯಾರ ನೋಡ. ಅವ್ನ ಬರ್ಲಿ ಅವ್ನು. ನನಗೂ ಬಾ ಅಂದ, ನಾ ಬರುದಿಲ್ಲ. ನಂದ ಕಣ್ಣು ನೋವು ಇಟ್ಕೊಂಡ್ ಮಕ ಬಾಸ್ಕೊಂಡ್ ಕರಿ ಮಸರಿ ಮಾಡ್ಕೊಂಡ್ 2 ದಿವಸ ನಿದ್ದಿಲ್ಲ, ಕಣ್ಣು ಬಾತತಿ ಮಕ ಬಾತತಿ, ಬಾಸ್ಕೊಂಡ್ ಬರ್ಲೇನ್ ಹೋಗ್ ನೀನ ಆತನ್. ನಾನ ಎಲ್ಲಾ ನಮ್ ಸ್ಟಾಫ್ ಎಲ್ಲಾ ಅಲ್ಲೇ ಐತಿ ಇವತ್ ಮೇಟ್ಯಾರಲ್ಲಿನ. ನಾನ ಹೋಗ್ಲಿಲ್ಲ. ನಂದ ಕಣ್ಣು ಬಾಸ್ಕೊಂಡ್ ಏನ್ ಹೋಗ್ಲಿವಾ ಅಸಹ್ಯ ಮಕ ಮಾಡ್ಕೊಂಡ್. ಹಲೋ ಕಪ್ಪಾಗಿರ್ಬೇಕದ. ಕಪ್ಪಾಗೈತಿ ಇಂತಲ್ಲಿ ಎಲ್ಲಾ ನಾನ ಮಾಡಿದ್ನಿಯಪ್ಪ ನಮ್ ಪಪ್ಪಿಗತ್. ಅವ್ರ ಮುಂದ್ ಹೇಳತಾನ, ನಮ್ ಪಪ್ಪಿಗೆ ನಾನ ಮಾಡಿದ್ನಿಯಪ್ಪ ಅತ್. ಅದಕ್ಕೆ ಕಡಿಮೆ ಇಲ್ಲ ಬಂಗಾರ, ಪಪ್ಪಿ, ಮುದ್ದು ಇಂಥವೆಲ್ಲ ಕಡಿಮೆ ಇಲ್ಲ. ಅಂತದ್ ಮಾತಾಡ್ತಾನ. ಅಂತ ಮಾತಾಡಿನ ಇಂಪ್ರೆಸ್ ಮಾಡುದ್ ನಾವ್. ನಮ್ ತಾಯಿ, ನನ್ ಅಕ್ಕಂಗ್ಯಾರು, ನನ್ನ ತಾಯಿ ನನ್ನ ಮಕ್ಕಳು ಅತ್ ಮಾತಾಡ್ತೈತಿ. ನನ್ ಮಗಳಿದತಾನ ನನಗ್. ನನ್ನ ಮಗಳು ಇದ, ನನ್ನ ತಾಯಿನೂ ಇದ, ನನ್ ಪಪ್ಪಿ ಅದತ್. ಎಷ್ಟು ವರ್ಷ ಮಕ್ಳು ಬರ್ತಡೇ ಮಾಡಿಲ್ಲ ಅವ್. ನಾನು ಬಹಳ ಅಬ್ಸರ್ವ್ ಮಾಡೀನಿ, ಗೊತ್ತೇನ. ಎಷ್ಟೋ ವರ್ಷ, 18 ವರ್ಷ ಮಕ್ಳು ಬರ್ತಡೇ ಮಾಡಿಲ್ಲ, ಮಕ್ಳು ಸಾಲಿಗೆ ಹೋಗಿಲ್ಲ, ಅವ್ರ ಹೋಮ್ವರ್ಕ್ ಮಾಡ್ಸಿಲ್ಲ, ಏನೇನು ಇಲ್ಲ. ಬರೇ ನಾನು ಗುಂಗ್ನ್ಯಾಗ ಇದ್ದಾವ್ 18 ವರ್ಷ. ಈಗೇನ್ 4-5 ವರ್ಷನ್ಯಾಗ ಹುಡುಗರು ದೊಡ್ಡವಾಗನ ಮಂದಿ ತಲಿ ತುಂಬಾನ ಒಂದಿಟ್ ಸರ್ದ ನೋಡಿ. ಯಾವಾಗಿಂದ ಸರ್ದನ್ ಗೊತ್ತೇನ, ನಿಮ್ಮ ಹಾದ್ರಗಿತ್ತಿದ್ ಯಾವ್ದೋ ಮದ್ವಿ ಇತ್ತು ನೋಡು, ಪಲ್ಲಿ ತಂಗಿದ. ಅವಾಗಿಂದ ಸರಿ ಆಗತ್ತ ನೋಡ್ ನನ್ ಜೋಡಿ. ಅಂದ್ರ ಈಗ 4-5 ವರ್ಷನ್ಯಾಗ ಆಕಿದ್ ಮದ್ವಿ ಇತ್ತು ನೋಡಿ ಯಾವಕ್ಕಿದು. ಅವಾಗ ಏನ್ ಆಕಿನ ಕರ್ಕೊಂಡ್ ಹೋಗ್ಯಾನಂದ ತಗದನ್ ನೋಡ್ ಜಗಳ. ನನಗ್ ಸುರೇಖಾ ಫೋನ್ ಹಚ್ಚಳು, ಸುಕನ್ಯಾ ಆಕಿನ ನನಗ ಕರ್ಕೊಂಡ್ ಹೋಗುದಿಲ್ಲ ಅಂದ. ಏನ ಆಕಿನ ಕರ್ಕೊಂಡ್ ದೀಪಾನ ಮದ್ವಿ ಇತ್ತು ನೋಡ. ಅವತ್ತ ನನಗ ಆಕಿ ಅವಂಗ ಫುಲ್ ಜಗಳ ನೋಡ. ಅವತ್ತ ಗೋಕಾಕ್ ಪಾಲ್ಸಕ್ ಕರ್ಕೊಂಡ್ ಹೋಗಿದ್ ನೋಡ ಆಕಿನ. ನನ್ನ ತುಡ್ಗಿಲೆ ಗೋಕಾಕ್ ಪಾಲ್ಸ ಉದ್ಯಾ ಕರ್ಕೊಂಡ್ ಹೋಗ್ಯಾನ ಅಂತ ಹೇಳ್ಯಾನ ನಮಗ್. ಮತ್ ಸೂರ್ಯಕನ್ಯಾಗ ಏನ್ ಹೇಳಿದತ್ತ, ದಾನಮ್ಮನ್ ಮುಂದ್ ಹೇಳ್ಬೇಡ ಜಗಳ ತೆಗಿತಾಳ ಅಂದಾನತ್. ಅವಾಗ ಅಂದಿಗೆ ನನಗ ಹತ್ತಿ ನೋಡಾಕಿದ್ ಗೋಕಾಕ್ ಪಾಲ್ಸ ದೀಪವನ್ ಮದ್ವಿಗೆ ಕರ್ಕೊಂಡ್ ಹೋದ್ರ ನಾನು ಮುಂದ್ ಏನ್ ಹೇಳಿದ್ದ. ಸುಕನ್ಯಾ ನನಗ್ ಪರಿಚಯ ಇದ್ಲ ಅವಾಗ. ಅಕ್ಕ ಕರ್ಕೊಂಡ್ ಬಂದಾನ ಇಲ್ಲಿ ಅಂದ್ಲು. ಅವ್ವ ಚಲೋ ಮಾಡಿದೆ ಅವ್ವ ಹೇಳಿ ಅಂದಕ್ಕೆ ನಾವ್ ಫೋನ್ ಹಚ್ಚಿ, ರಂಡಿ ಮಗನ ಎಲ್ಲದಿ ಹತ್ತ ನೋಡ್ ನನಗ ಅವಂಗ ಸಾಡೆ ಸಾತ್ ಬೆಂಕಿ. ಆವತ್ತಿನಿಂದ ನನ್ನ ತುಡುಗಿಲೆ ಯಾಕೆ ಹೋದ್, ನಾನ್ ಹೇಳಿ ಕರ್ಕೊಂಡ್ ಹೋಗ್ಬೇಕು, ನಾ ಏನ್ ಹೋಗ್ಬಾಡ್ತಿದ್ದೇನ.